ಟಾಪ್ 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲೇ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲು ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1 ಫ್ಯಾಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸಾವು ಅನ್ನುವಂಥದ್ದು ಎಲ್ರಿಗೂ ಬಂದೇ ಬರುತ್ತೆ. ಪ್ರತಿಯೊಬ್ಬ ಮನುಷ್ಯ, ಪ್ರಾಣಿಗಳು, ಯಾವುದೇ ಒಬ್ಬ ಒಂದು ಜೀವಿಗೂ ಕೂಡ ಸಾವು ಅಂತ ಅನ್ನೋದು ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಸಾವೇ ಬರೋದಿಲ್ಲ ಅಂತ ಒಂದು ಪ್ರಾಣಿ ಅಂತ ಇದೆ ಅಂತ ಅಂದರೆ ನೀವು ನಂಬಲೇಬೇಕು. ಅದು ಯಾವುದು ಅಂದರೆ ಸಮುದ್ರ ಅಥವಾ ಕೆರೆಗಳಲ್ಲಿ ಅಂದರೆ ನೀರಲ್ಲಿ ಬದುಕುವ ಒಂದು ಪ್ರಾಣಿ ಇದೆ, ಅದು ಜೆಲ್ಲಿ ಫಿಶ್ ಆಗಿದೆ. ಈ ಜೆಲ್ಲಿ ಫಿಶ್ಶಿಗೆ ಸಾವೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ನಾವು ಅಂದರೆ ಅದನ್ನು ನೀರಿಂದ ಹೊರಗಡೆ ತೆಗೆದ್ರೆ ಅದು ಸತ್ತೋಗುತ್ತೆ. ನೀರು ಒಳಗೆ ಇದ್ದು ಅದರ ಆಯಸ್ಸು ಮುಗ್ದೋಗಿ ಅದು ಸತ್ತಿರುವಂಥದ್ದು ಯಾರು ಕೂಡ ಇದುವರೆಗೂ ನೋಡಿಲ್ಲ ಅಂತಲೇ ಹೇಳ್ಬೋದು. ನಂಬರ್ 2 ಬಂದ್ಬಿಟ್ಟು, ಸಾಮಾನ್ಯವಾಗಿ ನಾವೇನಾದರೂ ಈರುಳ್ಳಿಯನ್ನು ಕತ್ತರಿಸಿದ್ರೆ ಎಲ್ಲರೂ ಕಣ್ಣಲ್ಲಿ ನೀರು ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಯಾವ ಕಾರಣಕ್ಕೆ ಬರುತ್ತೆ ಅಂತ ನೀವೇನಾದರೂ ತಿಳ್ಕೊಂಡಿರಲ್ಲ. ಹಾಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಈ ಈರುಳ್ಳಿಯಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಅನ್ನುವಂಥ ಕೆಮಿಕಲ್ ತುಂಬಾ ಇರುತ್ತೆ. ಇದು ನಾವು ಕತ್ತರಿಸಿರುವಾಗ ಗಾಳಿಯಲ್ಲಿ ಬಂದು ನಮ್ಮ ಕಣ್ಣಿಗೆ ಅದು ಸೇರುತ್ತೆ. ಹಾಗಾಗಿ ಇದು ನಮ್ಮ ಕಣ್ಣೀರನ್ನು ಉತ್ಪಾದಿಸುತ್ತೆ, ಅಂದರೆ ಕಣ್ಣೀರು ಬರುತ್ತೆ ಅಂತಲೇ ಹೇಳ್ಬೋದು. ನಂಬರ್ 3 ಬಂದ್ಬಿಟ್ಟು ಸ್ಯಾಂಡ್ ಬಾಕ್ಸ್ ಟ್ರೀ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಮರದ ಹೆಸರು ಸ್ಯಾಂಡ್ ಬಾಕ್ಸ್. ಈ ಸ್ಯಾಂಡ್ ಬಾಕ್ಸ್ ಮರ ಅನ್ನುವಂಥದ್ದು ಪ್ರಪಂಚದ ವಿಷಕಾರಿ ಮರಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಇದು ತುಂಬ ಮುಳ್ಳುಗಳನ್ನು ಅಂದರೆ ತುಂಬ ವಿಷಗಳನ್ನು ಇದು ತುಂಬಿಕೊಂಡಿರುತ್ತೆ. ಇದರಲ್ಲಿರೋ ಹಣ್ಣು ಇದೆಯಲ್ಲ, ಅದಕ್ಕೇನಾದರೂ ನಾವು ಕಲ್ಲಿಂದ ಆಗಲಿ ಯಾವುದರಿಂದ ಆದ್ರೂ ಹೊಡೆದ್ರೆ ಬಾಂಬ್ ಸಿಡಿಯುವಂಥ ಒಂದು ಸೌಂಡು ಬರುತ್ತೆ ಅಂತಲೇ ನಾವು ಹೇಳ್ಬೋದು. ಅಂದ್ಬಿಟ್ಟು ಅಂದರೆ ಸ್ಕೂಲ್ ಬಸ್ಗಳಿಗೆ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಹಳದಿ ಬಣ್ಣದಲ್ಲಿ ತುಂಬಿರೋ ಬಣ್ಣನೇ ಯಾಕಿರುತ್ತೆ ಎಲ್ಲ ಸ್ಕೂಲ್ ಬಸ್ಗಳು ಅಂತ ನೀವೇನಾದರೂ ನೋಡಿದ್ದೀರಾ? ನೀವು ಈ ಥರ ಕೇಳಿರೋಕ್ಕೆ ಚಾನ್ಸೇ ಇಲ್ಲ. ಇದು ಏನಕ್ಕೋಸ್ಕರ ಈ ಥರ ಆಗುತ್ತೆ ಅಂತ ಅಂದರೆ, ನಮ್ಮ ಕಣ್ಣು ಸರ್ವೇ ಸಾಮಾನ್ಯವಾಗಿ ಹಳದಿ ಕಲರ್ ಬಣ್ಣದಿಂದ ತುಂಬ ಅಟ್ರಾಕ್ಷನ್ ಮಾಡುತ್ತೆ. ಹಾಗಾಗಿ ಈ ಬಣ್ಣವನ್ನು ಸ್ಕೂಲ್ ಬಸ್ಸಿಗೆ ಹೊಡೆದಿರ್ತಾನೆ ಅಂತಲೇ ಹೇಳ್ಬೋದು ನಾವು. ನಂಬರ್ 5 ಬಂದ್ಬಿಟ್ಟು, ನಾವು ಸಿನಿಮಾದಲ್ಲಿ ನೋಡಿರೋ ಪ್ರಕಾರ ಮೊದಲನೇ ರಾತ್ರಿಯಲ್ಲಿ ಹಾಲನ್ನು ಕೊಡ್ತಾರೆ. ಹಾಗೆ ಅಷ್ಟೇ ಅಲ್ಲದೆ ನಮ್ಮ ಭಾರತೀಯ ಸಂಪ್ರದಾಯ ಕೂಡ ಹೌದು. ಈ ಹಾಲನ್ನು ಏನಕ್ಕೋಸ್ಕರ ಕೊಡ್ತಾರೆ ಅಂತ ಅಂದರೆ, ಈ ಅಂಶವನ್ನು ನಾವು ತೆಗೆದುಕೊಂಡಾಗ ಸಾಂಪ್ರದಾಯಿಕವಾಗಿ ನೋಡೋದಾದ್ರೆ ಗಂಡ ಹೆಂಡತಿಯ ಜೀವನ ಹಾಲು ಜೇನಿನ ಥರ ಇರಲಿ ಅಂತ ಆಗಿದೆ. ಹಾಗೆ ನಾವು ಸೈಂಟಿಫಿಕ್ ಪ್ರಕಾರ ನೋಡಿದ್ರೆ ಈ ಹಾಲು ಎನ್ನುವಂಥದ್ದು ಕಾಮೋತ್ತೇಜಕ ಆಹಾರವಾಗಿದೆ. ಹಾಗಾಗಿ ಇದನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.